ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಅಂತೂ ಇಂತೂ ತೃತೀಯ ಭಾಷೆ ಪರೀಕ್ಷೆಯನ್ನ ಬರೆದು ಬಂದಿದ್ದೀರಾ. ಇದೇ ಸಂದರ್ಭದಲ್ಲಿ ಕಳೆದ 3 ದಿನದಿಂದ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾನೆ ಇದ್ರಿ. ನಾನು ಆ ಕಮೆಂಟ್ಗೆ ಆನ್ಸರ್ ಮಾಡಿದ್ರೆ ಮತ್ತೆ ನೀವು ಡೈವರ್ಟ್ ಆಗ್ತೀರಾ ಅನ್ನೋ ಉದ್ದೇಶದಿಂದ ನಾನು ಅದಕ್ಕೆ ಯಾವುದೂ ರಿಪ್ಲೈ ಕೊಡ್ತಾ ಇರಲಿಲ್ಲ. ಸೊ ಸುಮಾರು ಗೊಂದಲಗಳಿದೆ. ಹೇಗಾಗ್ಬಿಟ್ಟಿದೆ ಅಂದ್ರೆ ವಿದ್ಯಾರ್ಥಿಗಳ ಈ ಗೊಂದಲಕ್ಕೆ ಉತ್ತರವನ್ನ ಕೊಡೋರು ಯಾರು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಕಮೆಂಟ್ಗಳಿಗೆ ಆನ್ಸರ್ ನ ನೀಡ್ತಕ್ಕಂತಹ ಪ್ರಯತ್ನವನ್ನ ನಾನ್ ಮಾಡ್ತೇನೆ. ಸೊ ವಿದ್ಯಾರ್ಥಿಗಳು ಸಾಕಷ್ಟು ಕಮೆಂಟ್ ಅನ್ನ ಮಾಡಿದೀರಾ. ಹಾಗೇನೆ ಯಾವ್ದಾದ್ರು ಪರೀಕ್ಷಾ ಸಮಯದಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ ಅಂದಾಗ ಆ ಸಮಯದಲ್ಲಿ ಟೀಚರ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಿಗಾಗಿರ್ಬೋದು ಡೌಟ್ಸ್ ಗಳು ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಡೌಟ್ ಗಳನ್ನ ಯಾರು ಬಗೆಹರಿಸ್ತಾರೆ, ಎಷ್ಟು ಮಟ್ಟಿಗೆ ಬಗೆಹರಿಸ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನನಗೆ ತಿಳಿದಂತಹ ಉತ್ತರಗಳನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ರು, ಮ್ಯಾಮ್ 625 ಅಂಕಗಳಿಗೆ ಇಷ್ಟು ದಿನ ಪರೀಕ್ಷೆ ನಡೀತಾ ಇತ್ತು. ಈಗ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ 525 ಅಂಕಗಳಿಗೆ ಅಂತ ಹೇಳಿ. ಇದೇ ಕನ್ಫರ್ಮ್ ಆಗೇ ಆಗುತ್ತೆ ಅಲ್ವಾ ಅಂತ ಹೇಳಿ ಕೇಳ್ತಾ ಇದ್ರಿ. ಮಕ್ಕಳೇ, ಅಧಿಕೃತವಾಗಿ ಸುತ್ತೋಲೆ ಬರ್ದೇ ಇರೋದ್ರಿಂದ ಇದೇ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ. ಇಫ್ ಇನ್ ಕೇಸ್ ಸುತ್ತೋಲೆ ಬಂದ್ರು ಕೂಡ ಅದಾದ ನಂತರ ಯಾವುದೇ ರೀತಿಯ ಬದಲಾವಣೆ ಕೂಡ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಹಲವಾರು ಸಂಘಟನೆಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ. ತೃತೀಯ ಭಾಷೆ ವಿಷಯವನ್ನ ವಿದ್ಯಾರ್ಥಿಗಳು ಓದ್ಲೇಬೇಕು, ಬರೀಲೇಬೇಕು, ಮುಂದೆ ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಷ್ಟೊಂದು ಜನ ವಾದವನ್ನ ಮಾಡ್ತಿದ್ದಾರೆ. ಹೇಳಕ್ಕಾಗಲ್ಲ, ಮುಂದೆ ಕೋರ್ಟ್ ಮೆಟ್ಟಿಲನ್ನ ಕೂಡ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಪರೀಕ್ಷೆ ಬರ್ದಿದ್ದೀರಾ, ಅಷ್ಟೇ ನಿಮ್ ಕೆಲ್ಸ. ನೀವು ಗ್ರೇಡ್ ಕೊಡ್ತಾರಾ, ಮಾರ್ಕ್ಸ್ ಕೊಡ್ತಾರಾ ಅನ್ನೋ ಯೋಚನೆಯನ್ನ ಬಿಟ್ಬಿಡಿ. ಇವಾಗ ಏನೇ ಕೊಟ್ರು ಕೂಡ ನಾವು ಅದಕ್ಕೆ ಸಿದ್ಧರಾಗಿರ್ಬೇಕು. ಹಾಗೆ ಮತ್ತೊಂದು ಕಮೆಂಟ್ ಏನ್ ಬಂದಿತ್ತು ಅಂತ ಹೇಳಿದ್ರೆ, ಈಗ 525ಕ್ಕೆ ಪರೀಕ್ಷೆಯನ್ನ ನಡೆಸ್ತೀವಿ ಅಂತ ಹೇಳಿ ಹೇಳ್ತಾ ಇದಾರಲ್ವಾ ರಾಜ್ಯ ಸರ್ಕಾರ. ಹಾಗಿದ್ರೆ 525 ಅಂಕಗಳಿಗೇನೆ ರ್ಯಾಂಕ್ ಡಿಕ್ಲೇರ್ ಮಾಡ್ತಾರಾ? ಇಷ್ಟು ದಿನ 625ಕ್ಕೆ ಯಾರು ಟಾಪ್ ತಗೊಂಡಿರ್ತಾರೋ ಅವರಿಗೆ ಸ್ಟೇಟ್ ಲೆವೆಲ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂತೆಲ್ಲ ಕೊಡ್ತಾ ಇದ್ರು ಅಲ್ವಾ. ಇನ್ಮೇಲೆ ಯಾವ ರೀತಿ ರ್ಯಾಂಕಿಂಗ್ ಸಿಸ್ಟಮ್ ಇರುತ್ತೆ, 525ಕ್ಕೇನೆ ಪರಿಗಣಿಸ್ತಾರಾ ಅಂತ ಹೇಳಿ ಕೇಳ್ತಾ ಇದ್ದೆ. ಇಫ್ ಇನ್ ಕೇಸ್ ಸರ್ಕಾರ ಹೇಳಿದಂತಹ ಗ್ರೇಡಿಂಗ್ ಪದ್ಧತಿ ಏನಾದ್ರು ಅಳವಡಿಸಿದ್ರು ಅಂತ ಹೇಳಿದ್ರೆ ಖಂಡಿತ 525ಕ್ಕೇನೆ ಸ್ಟೇಟ್ ರ್ಯಾಂಕ್ ಗಳನ್ನ ಕೊಡ್ತಾರೆ. 525ಕ್ಕೆ ನೀವು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀರಾ, ನಿಮ್ಗೆ ಯಾವ ರ್ಯಾಂಕ್ ಬರುತ್ತೆ, ಹಾಗೆ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮತ್ತೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ, ಈಗ ಸಪೋಸ್ 525 ಅಂಕಗಳನ್ನ ಇಬ್ರು ವಿದ್ಯಾರ್ಥಿಗಳು, 3 ಜನ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಏನು ತೃತೀಯ ಭಾಷಾ ವಿಷಯ ಇದೆಯಲ್ವಾ, ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಎ ಗ್ರೇಡ್, ಒಬ್ಬ ವಿದ್ಯಾರ್ಥಿ ಬಿ, ಹಾಗೆ ಒಬ್ಬ ವಿದ್ಯಾರ್ಥಿ ಸಿ ಬಂದಿದ್ದಾನೆ ಅಂತ ಹೇಳಿ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ಇಲ್ಲಿ ರ್ಯಾಂಕಿಗೆ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರಿ. ಅಫ್ಕೋರ್ಸ್ ಇದು ನಮ್ಮ ಮನಸ್ಸಲ್ಲಿ ಬರ್ತಕ್ಕಂತ ಪ್ರಶ್ನೆನೆ. ಈಗ ಅವರು ಗ್ರೇಡಿಂಗ್ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ತೃತೀಯ ಭಾಷಾ ವಿಷಯದ ಗ್ರೇಡ್ ಗಳನ್ನ ಅವರು ಕನ್ಸಿಡರ್ ಮಾಡೋದೇ ಇಲ್ಲ. ಓಕೆನಾ? ಏನು 525 ಅಂಕಗಳಿಗೆ ನಿಮ್ಗೆ ಎಷ್ಟು ಅಂಕಗಳು ಬಂದಿರುತ್ತೋ ಅದ್ರ ಮೇಲೆನೆ ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ಈಗ ನೀವು 525ಕ್ಕೆ 525 ಅಂಕಗಳನ್ನ ಪಡೆದುಕೊಂಡು ತೃತೀಯ ಭಾಷಾ ವಿಷಯದಲ್ಲಿ ನೀವು ಬಿ ಗ್ರೇಡ್ ತಗೊಂಡ್ರಿ ಅಂತಂದ್ರೂ ಕೂಡ ನೀವು ಸ್ಟೇಟ್ ಲೆವೆಲ್ ರ್ಯಾಂಕಿಗೆ ಕನ್ಸಿಡರ್ ಆಗ್ತೀರಾ ಅನ್ನೋದು ಮೇಲ್ನೋಟಕ್ಕೆ ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಹಾಗೇನೆ ಕಮೆಂಟ್ ಮಾಡಿದ್ದೇನು ಅಂತ ಹೇಳಿದ್ರೆ, ಮ್ಯಾಮ್ ಇತ್ತೀಚೆಗಷ್ಟೇ ನಾವು ಗಣಿತ ಪರೀಕ್ಷೆಯನ್ನ ಬರೆದ್ವಿ. ಪ್ರಶ್ನೆ ಪತ್ರಿಕೆ ತುಂಬಾನೇ ಕ್ಲಿಷ್ಟವಾಗಿತ್ತು. ಔಟ್ ಆಫ್ ಸಿಲೆಬಸ್ ಎಷ್ಟೊಂದು ಕ್ವಶನ್ಗಳು ಬಂದಿತ್ತು. ಅದೇ ರೀತಿ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಅಲ್ಲೂ ಇದೇ ರೀತಿ ಆಗುತ್ತಾ ಮ್ಯಾಮ್? ನಮ್ಗೆ ಹಿಂದಿ ಏನು ಹಿಂದಿ ಅಂದ್ರೆ ತೃತೀಯ ಭಾಷೆ, ಹಿಂದಿ ಅದೆಲ್ಲ ಏನು ಅಷ್ಟೊಂದು ಭಯ ಇರ್ಲಿಲ್ಲ. ಆದ್ರೆ ಸೋಷಿಯಲ್ ಸೈನ್ಸ್ ತುಂಬಾ ಭಯ ಆಗ್ತಾ ಇದೆ. ಈಗ ನೋಡಿದ್ರೆ ಹಿಂದಿ ಮಾರ್ಕ್ಸ್ ನ ಪರಿಗಣನೆಗೆ ತಗೊಂಡಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಅದ್ರ ಜೊತೆ ಸೋಷಿಯಲ್ ಅಲ್ಲಿ ನಾವು ಒಳ್ಳೆ ಮಾರ್ಕ್ಸ್ ತೆಗೆದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಕಸ್ಮಾತ್ ಮ್ಯಾಥಮೆಟಿಕ್ಸ್ ತರನೇ ಸೋಷಿಯಲ್ ಪೇಪರ್ ಇದ್ರೆ ಏನ್ ಮಾಡೋದು, ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬರುತ್ತಾ ಏನು ಅಂತ ಹೇಳಿ ಕೇಳ್ತಾ ಇದಾರೆ. ಮಕ್ಕಳೇ, ಈ ಗೊಂದಲಗಳಿಗೆ ನಾವು ಉತ್ತರಗಳನ್ನ ಕೊಡೋದಕ್ಕಾಗಲ್ಲ. ಯಾಕಂದ್ರೆ ಸೋಷಿಯಲ್ ಸೈನ್ಸ್ ಪೇಪರು ಈಗಾಗಲೇ ತುಂಬಾ ದಿನದ ಹಿಂದೆನೆ ಸೆಟ್ ಆಗಿರುತ್ತೆ. ಸೊ ಯಾವ ಪ್ರಶ್ನೆ ಪತ್ರಿಕೆ ನಿಗದಿಪಡಿಸಿರ್ತಾರೋ ಅದೇ ಪ್ರಶ್ನೆ ಪತ್ರಿಕೆ ನಿಮ್ಗೆ ಬರುತ್ತೆ. ಹಾಗಾಗಿ ಅಲ್ಲಿ ಯಾವ ರೀತಿ ಪ್ರಶ್ನೆಗಳಿದ್ರು ನೀವು ಅದನ್ನ ಅಟೆಂಡ್ ಮಾಡ್ಲೇಬೇಕು. ಔಟ್ ಆಫ್ ಸಿಲೆಬಸ್ ಇರುತ್ತಾ ಅಥವಾ ಮಾಡೆಲ್ ಪೇಪರ್ ಇಂದ ಆಚೆ ಇರುತ್ತಾ ಅದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ ಮತ್ತೆ ಈ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಏನದು ಅಂತ ಹೇಳಿದ್ರೆ, ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಕೆಲವೊಂದು ಅಂಕಗಳು ನೀಟಾಗಿ ನಮ್ಗೆ ಕಾಣಿಸ್ತಿಲ್ಲ ವಾಟರ್ ಮಾರ್ಕ್ ಇದ್ದಿದ್ರಿಂದ. ಹಾಗಾಗಿ ಆ ಕ್ವಶನ್ಗೆ ನಾವು ನೀಟಾಗಿ ಆನ್ಸರ್ ನ ಬರೆಯೋಕ್ ಆಗ್ಲಿಲ್ಲ. ನಾವು ಇನ್ವಿಜಿಲೇಟರ್ಗೆ ಕೇಳಿದ್ರು ಕೂಡ ಅವರು ನಮ್ಗೆ ಸರಿಯಾದಂತ ಮಾಹಿತಿ ಕೊಡ್ಲಿಲ್ಲ. ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿ ಇದ್ವಿ. ಆದ್ರೂ ಕೂಡ ಹೇಗೋ ಅರ್ಥ ಮಾಡ್ಕೊಂಡು ಆ ನಂಬರ್ ಬರೆದ್ಬಿಟ್ಟು ಆ ಕ್ವಶನ್ ನ ಅಟೆಂಡ್ ಮಾಡಿದೀವಿ. ಈಗ ಇನ್ ಕೇಸ್ ಅದಕ್ಕೇನಾದ್ರೂ ಗ್ರೇಸ್ ಅಂಕಗಳನ್ನ ಕೊಡ್ತಕ್ಕಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಇದಕ್ಕೆ ಸಂಬಂಧಿಸಿದಂತೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ.
ನಾನು ಪ್ರಶ್ನೆ ಪತ್ರಿಕೆಯನ್ನ ನೋಡಿರ್ಲಿಲ್ಲ. ನೀವು ಕಮೆಂಟ್ ಮಾಡಿದ್ಮೇಲೆ ನಾನು ಮ್ಯಾಥ್ಸ್ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ನನಗೆ ಗೊತ್ತಾಯ್ತು. ಅಲ್ಲಿ ಏನು ಮ್ಯಾಥಮೆಟಿಕ್ಸ್ ಲೆಟರ್ಸ್ ಇದೆಯಲ್ವಾ ಅದ್ರ ಮೇಲೆನ ವಾಟರ್ ಮಾರ್ಕ್ ಬಂದಿರೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂತ ಹೇಳಿ. ಹಾಗೆ ನಂತರ ಇಷ್ಟ ದಿನ ನಿಮ್ ಟೀಚರ್ಸ್ ಎಲ್ಲ ನಿಮ್ಗೆ ಹೇಳಿರ್ತಾರೆ ಕೋರ್ ಸಬ್ಜೆಕ್ಟ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದ್ರು ನೀವು ಲ್ಯಾಂಗ್ವೇಜ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೀರಿ, ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಓವರ್ ಆಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ರು. ಅದ್ರಲ್ಲೂ ಅರ್ಧ ಎಕ್ಸಾಮ್ ಆದ್ಮೇಲೆ ಈಗ ಆಲ್ರೆಡಿ ನಮ್ದು ಸೈನ್ಸ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಎಲ್ಲ ಆಗ್ಬೋಗ್ಬಿಟ್ಟಿತ್ತು. ಅದಾದ ನಂತರ ಈ ಹೊಸ ನಿಯಮ ಬಂದಿರೋದ್ರಿಂದ ನಮ್ಗೆ ತುಂಬಾ ಭಯ ಆಗ್ತಿದೆ, ನಮ್ಗೆ ಎಲ್ಲಿ ಪರ್ಸೆಂಟೇಜ್ ಡೌನ್ ಆಗ್ಬಿಡುತ್ತೋ ಅಂತ ಹೇಳಿ ತುಂಬಾ ಭಯ ಆಗ್ತಿದೆ ಮ್ಯಾಮ್ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನ ಕೆಲವು ಮಕ್ಕಳ ಗೊಂದಲ ಏನು ಅಂತ ಹೇಳಿದ್ರೆ, ಈ SSLC ಪರೀಕ್ಷೆನಲ್ಲಿ ತೃತೀಯ ಭಾಷೆ ಗಣನೆಗೆ ಇಲ್ಲ ಅಂತ ಅಂದ್ಮೇಲೆ ಏನು ಈ ಹಿಂದೆ 3 ಪ್ರಿಪರೇಟರಿ ಎಕ್ಸಾಮ್ ನ ಮಾಡಿದ್ರಲ್ವಾ ಅದ್ರಲ್ಲಿ ನಾವು ಫೇಲ್ ಆಗಿದ್ದಾಗ ಯಾಕೆ ಅದನ್ನ ಫೇಲ್ ಅಂತಾನೆ ಹೇಳಿದ್ರಿ ನೀವು, ಅವಾಗ್ಲೇನೆ ಹೇಳ್ಬೋದಿತ್ತಲ್ಲ ಅಂತ ಹೇಳಿ ಕೂಡ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಇನ್ನೇನು ಅಂತ ಹೇಳಿದ್ರೆ SSLC ಪರೀಕ್ಷೆ 1ರಲ್ಲಿ ನಮಗೆ ಅಂಕಗಳು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಪರೀಕ್ಷೆ 2 ಪರೀಕ್ಷೆ 3 ಬರಿಬಹುದು ಅಂತಕ್ಕಂಥ ನಿಯಮ ಇದೆ. ಸೊ ಅದರಂತೆ ಅಕಸ್ಮಾತ್ ತೃತೀಯ ಭಾಷಾ ವಿಷಯದಲ್ಲಿ ಬಿ ಗ್ರೇಡ್ ಬಂದಿದೆ, ಸಿ ಗ್ರೇಡ್ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಗ್ರೇಡ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ನಾವು ಮತ್ತೆ ಎಕ್ಸಾಮ್ 2 ಅನ್ನ ಅಟೆಂಡ್ ಮಾಡಬಹುದಾ ಅನ್ನೋ ಪ್ರಶ್ನೆ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರ. ಇದ್ರ ಬಗ್ಗೆ ಕೂಡ ನನಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಶಿಕ್ಷಣ ಇಲಾಖೆ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ. ಸೊ ಈ ರೀತಿ ವಿದ್ಯಾರ್ಥಿಗಳು ನಿಮ್ದೇ ಆದಂತಹ ಡೌಟ್ಸ್ ನ ಕಮೆಂಟ್ಸ್ ರೂಪದಲ್ಲಿ ನನಗೆ ಹಾಕಿದ್ದೀರಾ. ಆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರೋದ್ ಬೇಡ, ಎಲ್ಲಾ ವಿದ್ಯಾರ್ಥಿಗಳಿಗೂ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರ್ಲಿ ಅಂತ ಹೇಳಿ ನನಗೆ ತಿಳಿದಂತ ಮಾಹಿತಿಯನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ.